ಅಜಯ್, ಶಾಂತಾಜಿ, ಯಾಕೆ ಹಿಂಗಿದ್ಯಾ ಸಪ್ಪುಗೆ? ನಿನಗೆ ಇರಬೇಡ ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ಒಳ್ಳೆ ಮಕ ನೋಡಿದೆ, ಹುಣಸೆಕಾಯಿ ತಿಂದ ಮಕ ಆಗೈತೆ. ಯಾಕೆ, ಏನು ಸಮಾಚಾರ? ಅದು ಎಲ್ಲ ಗೊತ್ತಿದ್ದು ನಾಲ್ಕಾಡ್ತಿಲ್ಲಯ್ಯ. ಪಂಚಾಯತಿಗೆ ಏನೇನು ಆತು ಅಂತ ನಿನ್ನ ನೋಡ್ಲಿಲ್ವೇ? ಎಲ್ಲ ಸೇರ್ಕೊಂಡು ಎಷ್ಟು ಮೋಸ ಮಾಡ್ಬಿಟ್ರು. ನಾನೇನಾ ಗೌಡ್ರು ನಂಬ್ಕೊಂಡಿದ್ದೆ, ಗೌಡ್ರು ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ. ಇಂಥ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ. ಎಲ್ಲ ಗೊತ್ತಿದ್ದು ನಾಲ್ಕಾಡ್ಬಿಟ್ರಲ್ಲ ಗೌಡ್ರು ನಮ್ತಾಗೆ. ಅಯ್ಯೋ ಗದ್ದಿ, ಅಷ್ಟಕ್ಕೇನೆ ಇಷ್ಟೊಂದು ಯೋಚನೆ ಮಾಡ್ತಿರೋದು? ಬೀಡಾಮಿ, ಅವು ಏನು ಎರಡು ಕೋಳಿಗೆ ಯಾಕೆ ಹಿಂಗೆ ಆಡ್ತಿ? ಹೋದ್ರು ಹೋಗ್ತವೆ, ಏನು ಇನ್ನೊಂದ್ಸತಿ ಮರಿ ಮಾಡ್ಕೊಳ್ತವೆ, ದೊಡ್ಡವಾಗ್ತವೆ, ಅವೇ ಎರಡು ಕೋಳಿ ಆಗ್ತವೆ. ನೀನೇನು ಅಷ್ಟಕ್ಕೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ಕುಂತಿದ್ಯಾ? ಬಿಡು ಹೋಗ್ಲಿ. ಅಲ್ಲ, ನನಗೆ ಕೋಳಿ ಹೋಯ್ದು ಬೇಜಾರಾಗ್ತಿಲ್ಲ. ಗೌಡ್ರು ನಮ್ಗೆ ಹೇಳಿದ ಮಾತು ಉಳಿಸ್ಕೊಂಡಿಲ್ಲ, ಉಲ್ಟಾ ಹೊಡೆದ್ಬಿಟ್ರಲ್ಲ. ಅಷ್ಟಕ್ಕೆ ನನಗೆ ಬೇಜಾರಾಗ್ತಿರೋದು. ಏನು ನಡೆದ್ಬೋದು ಗೌಡ್ರು ಮಂಜುನ ಮಾತಿ? ಏನು ಮಾತುಕತೆ ಆಗೈತೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ತಿಳ್ಕೊಂಡ್ರು ಗೌಡ್ರು ಮಂಜುನ ಇಬ್ಬರು ಹಿಡಿದ ಪಂಚಾಯತಿ ನಿಲ್ಲಿಸ್ಬೇಕಲ್ಲ. ಅದೇ ಕಣಯ್ಯ, ನನಗೆ ನಿದ್ದೆನೇ ಗೊತ್ತಿಲ್ಲ. ಹಂಗಾದಾಗಿಂದನ ಏನಾರ ಮಾಡಿ ಇಬ್ಬರನ್ನು ಸಿಗಾಕಿಸ್ಬೇಕು ಅಂತ. ಅಷ್ಟೇ ತಾನೇ, ಬಿಡು. ಈಗ ಇಲ್ಲಿ ಯೋಚನೆ ಮಾಡಿ ಏನು ಪ್ರಯೋಜನ? ಇನ್ನೇನು ಯೋಚನೆ ಮಾಡಬೇಡ. ಈಗ ನಾರ್ಮಲಾಗಿ ಇರು. ಬಂಗೆ ಓಡಾಡ್ಕೊಂಡು ಅಲ್ಲಿಗೆ ಹೋಗೋಣ. ಆವಾಗ ತಲೆ ಒಂದು ಐಡಿಯಾ ಬರ್ತೈತಿ. ಏನನ್ನ ಸಿಕ್ಕಿದ್ರು ಸಿಗ್ಬೋದು ಐಡಿಯಾ. ಬಾ ಹೋಗೋಣ. ಹಂಗಂತೆ ಮತ್ತೆ? ಹ್ಞೂ ನಡಿ, ಹಂಗೆ ಓಡಾಡ್ಕೊಂಬಂದ್ರೆ ನನಗೂ ಹೊಸಿ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಈ ತಲೆ ಕೊಕ್ಕಂಡ್ರೆ ಹುಳ ಬಿಡುಗಡೆ ಆಗುತ್ತೆ. ನಡಿ. ಏನು ಅಜ್ಜ ಅಜ್ಜಿಬ್ರು ಹೊಲ್ಬಿಟ್ರಲ್ಲ ಎಲ್ಗನ? ಇತ್ಲಾಗ ನೋಡ್ದಂಗೆ ಹೋಗ್ತಿದ್ದೀರಾ? ಯಾಕೆ ಮಾತಾಡಿಸ್ತಾನೆ ಇಲ್ಲ, ಹಂಗೆ ಹೋಗ್ತಿದ್ದೀರಾ? ಏನು ಸಮಾಚಾರ? ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲ ನನಗೆ. ಏನು ಸಮಾಚಾರ ಅಂತ ಒಂದು ಬಾರಿ ಮಾತಾಡಿಸ್ಬೇಕಂತೆ. ಸುಮ್ಮನೆ ರಮೇ ಕೇಳಿಸ್ಕೊಂಡು ನಾವು ಯಾವಿದನಲ್ಲೋ. ಏನಿಲ್ಲ ಕಣ್ಕೊಡ್ರೆ, ಹಿಂಗೆ ನಾ ಏನೋ ಯೋಚನೆ ಮಾಡ್ಕೊಂಡು ನಮ್ಮ ಅಜ್ಜ ಮಾತಾಡ್ಕೊಂಡು ಹೊರಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಷ್ಟೇನಾ, ಏನೂ ಇಲ್ಲ. ನಿಮ್ಮೇಲೆ ಯಾಕೆ ತೋಟ ಮುಂಚ್ಕೊಂಡು ನಾವು ಏನೋ ಯೋಚನೆ ಮಾಡ್ಕೊಂಡು ಹೋಗ್ತಿದ್ನಲ್ಲ, ಅದಕ್ಕೆ ಮಾಡ್ತೆ ಸುಮ್ಮನೆ. ಏನು ಗೌಡ್ರೆ, ಮ್ಯಾಕೆ ಮರಿ ಸಂಗತಿ ಮ್ಯಾಕೆ ಸಾಕಿದ್ರೆ ನೀವು? ಇಲ್ಲ ಕಣ್ರಂಗಜ್ಜ, ನನಗೆ ಯಾರ ಕೊಟ್ರೆ ಮೇಸ್ಕೊಳ್ರಿ ಅಂತ. ಅಲ್ಲ ಕಣ್ರಿ, ಆ ಮಗ ಮಂಚಿನ ಕಣ್ಣಿಗೆ ನನಗೆ ಮ್ಯಾಕೆ ಮರಿ ಬಿತ್ತು ಅಂದರೆ ಗ್ಯಾರಂಟಿ ಹೊಡಿತಾನೆ. ಆವಾಗಲೇ ಗೊತ್ತಾಗೋದು ಗೌಡ್ರಿಗೆ. ಸುಮ್ಮನೆ ಯಾವಾಗ ಹೊಡಿತಾನೆ ಕಾದು ನೋಡಬೇಕು. ಗೊತ್ತಿಂದ ಯಾಕೆ ಕೊಡ್ರೆ? ಏನು ಆರಾಮ ಕೊಂಡ್ಬಿಟ್ಟಿದ್ದೀರಾ? ಇವತ್ತು ಯಾವ ನ್ಯಾಯ ಪಂಚಾಯತಿ ಮಾಡೋದಿಲ್ವೇನು? ಹೋಗಿಲ್ವೇ ಹಳ್ಳಿ ಕಟ್ಟೆ ಕಡೆಗೆ? ಇಲ್ಲ ಕಣಮ್ಮ, ಹೋಗಿಲ್ಲ. ಇವತ್ತು ಯಾವ ಇರಲಿಲ್ಲ. ನಿಮ್ಮದೇ ಲಾಸ್ಟ್ನೇ ಕೇಸು, ಒಂದೊಂದು ನಿಮ್ಮದು ಅಷ್ಟೇನ. ಸರಿ ಕಣ್ಗೌಡ್ರೆ, ನಾವು ಮಾತಾಡ್ಕೊಂಡು ನಿಂತ್ಕೊಳ್ಳಂಗಿಲ್ಲ. ಹೊಲ್ತಾಗೆ ನಮ್ಮ ಕೆಲಸ ಐತಿ, ಮಾಡೋಕ್ಕೆ ಹೋಗ್ತೀವಿ. ಲೇಟ್ ಆಗ್ತದೆ. ನೀವಂದರೆ ಪುಸ್ತಗಿದ್ದೀರಾ, ಕುತ್ಕೊಳ್ರಿ. ಯಾರು ಮೊನ್ನೆ ಪುಸ್ತಗಿರ್ತಾರಲ್ಲ ಬರ್ತಾರೆ, ಅವತ್ತು ಮಾತಾಡ್ಕೊಂಡು ಕುತ್ಕೊಳ್ರಿ. ನನಗೆ ಪುಸ್ತಕಿಲ್ಲ. ಸರಿ ಹೋಗ್ರಮ್ಮ. ಅಲ್ಲ ಕಣಯ್ಯ, ಗೌಡ್ರು ಯಾಕೆ ಹಿಂಗೆ ಮಾಡಿರು ಅಂತ ನಮ್ಗೇನು ಗೊತ್ತಾಗ್ತಿಲ್ವಲ್ಲ. ಏನು ಇರ್ಬೋದು? ಅಮ್ಮಿ, ರಂಗಮ್ಮಿ, ನನಗೊಂದು ಸತ್ಯ ಗೊತ್ತಿತ್ತು ಕಣಮ್ಮಿ. ಅದಕ್ಕೆ ನನ್ನ ಗೌಡ್ರು ಆ ಸತ್ಯ ಮಂಜುನ್ ಗೊತ್ತಾಗಿ ಅವನು ಗೌಡ್ರು ಮಾತಾಡಿಸ್ಬೋದೆ ಅಂತ ನನಗೆ ಯಾಕೋ ಮಂಜಿನ ಮೇಲೆ ಅನುಮಾನ. ಅಯ್ಯೋ, ಅದೇನು ಸತ್ಯ ನಮ್ಮನ್ನಿಷ್ಟು ಹೇಳಿ ಅದೇನು ತಿಳ್ಕೊಳ್ಳೋಣ. ಅದರಿಂದ ಏನಾದರೂ ಇಬ್ಬರು ಸಿಹಿ ಬೀಳ್ತಾರೆ ನೋಡೋಣ. ನನಗೆ ನನ್ನ ಕೋಳಿ ಕಳ್ಕೊಂಡ್ರೆ ಚಿಂತೆ ಆಗ್ತಿಲ್ಲ ಕಣಯ್ಯ. ಅವ್ರಿಗೆ ಗೌಡ್ರು ನನಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಮುಂಚಿನ ಪರ ನಿಂತ್ಬಿಟ್ರಲ್ಲ, ಅದೇ ಬೇಜಾರಾಗ್ತದೆ. ಮತ್ತೆ ಹೇಳ್ತೀನಿ, ನೀನು ಸತ್ಯ ಏನಂತ ಗೊತ್ತಾಗತ್ತಕ್ಕನ ಯಾಕಂತೂ ಬಾಯ್ ಬಿಡಬಾರ್ದು. ಈ ಹೆಂಗಸ್ರು ಬಾಯಿಗೆ ಯಾಕೂ ನಿಲ್ಲಲ್ಲ ಅಂತಾರೆ. ಅದಕ್ಕೆ ನಾನು ಹೇಳ್ತಿರೋದು. ನಾನೇ ನಂಗೆಲ್ಲ ಯಾಕೆ ಹೇಳಲ್ಲ, ಹೇಳು. ನನಗೆ ಭಯ. ನಮ್ಮ ಹೆಂಗಸ್ರು ಒಂಥರ FM ಇದ್ದಂಗೆ, ಅವೆಲ್ಲ ಕನೆಕ್ಟ್ ಆಗ್ತವೆ ಅಂತ ಹೇಳೋಕ್ಕೆ ಆಗಲ್ಲ. ಒಂದೊಂದು ವಿಷಯ ಒಬ್ಬರಿಗೆ ಬಿತ್ತು ಅಂದರೆ ಇಡೀ ದೇಶನೇ ಆಡ್ಬಿಡ್ತೈತೆ. ಇನ್ನು 10 ನಿಮಿಷ ಏನು ಜಾಸ್ತಿ ಟೈಮ್ ಬೇಕಾಗಿಲ್ಲ. ಅದಕ್ಕೇನ ಏನಿಲ್ಲ ಕಣಮಿ. ಅದೇನ ಆ ತಾಟದ ಮನೆ ಸರೋಜಮ್ಮಗೂ ಗೌಡ್ರಿಗೂ ಏನೋ ರಿಲೇಷನ್ಶಿಪ್ ಐತೆ ಅಂತ ಮಾತಾಡ್ತಿದ್ರು ಕಣಮಿ. ಇದು ಹಿಂಗೇನ ಕೆಲಸ ಪತ್ರಲ್ಲ ಹೆಂಗಸ್ರು ಹೊಲದ ಕೆಲಸಕ್ಕೆ ಅವ್ರ ಭಯ ಕೇಳಿದ ಮಾತು ನಾನು ಇರ್ಬೇಕು. ಅದಕ್ಕೆ ಆ ವಿಷಯ ನನ್ನ ಮಂಜು ನೆಂತಿ ಗೊತ್ತಾಗಿ ಮಂಜುಂಗೆ ಹೇಳಿರ್ಬೇಕು ಅನ್ನೋದು ನನಗೆ ಅನುಮಾನ. ಅವನು ಅದನ್ನ ವಿಷಯ ತಿಳ್ಕೊಂಡೆ ಗೌಡ್ರನ್ನ ಆಟಾಡಿಸ್ತಿರ್ಬೇಕು ಎಲ್ಲನೋ ಅಂತ. ಹಂಗೆ ಅಂತಿ ನನಗೆ ವಿಷಯನೇ ಗೊತ್ತಿರಲಿಲ್ಲ. ಯಪ್ಪ, ಇದ್ರೂ ಇರ್ಬೋದು. ನೀವು ಹೇಳೋದು ನಿಜವೇನ? ಇದು ಸತ್ಯ ಅಸತ್ಯ ಏನಂತ ತಿಳ್ಕೊಂಡು ಆಮೇಲೆ ಮಾಡ್ತೀನಿ ಅವರಿಬ್ಬರಿಗೂ. ಆಮೇಲೆ ಇದೇನಂತ ಕರೆಕ್ಟ್ ತಿಳ್ಕೊಂಡ್ತಕ್ಕ ನೀನೆಲ್ಲ ಬಾಗಿ ಬಿಟ್ಟಿಯಾ. ಆಮೇಲೆ ತಿರ್ಗಾ ಒಯ್ಯ ಗೌಡ ಊರು ಮುಂದೆ ಕರೆಸ್ಬಿಡ್ತಾನೆ ಪಂಚಾಯತ್ಗೆ. ಅಲ್ಲೊಂದು ಮೊದಲೇ ಮರ್ಯಾದೋಗಿದೆ, ಕೋಳಿ ಕೊದ್ದವನೆ ಅಂತ ಸುಳ್ಳು ಕೊಟ್ಟವ್ರೆ ಅಂತ. ತಿರ್ಗಿ ಆಮೇಲೆ ಇನ್ನೊಂದು ಮರ್ಯಾದಕ್ಕೆ ಕೆಲಸ ಮಾಡಿ ಇನ್ನೂ ಬಾಯಿ ಸುಮ್ಮನಿರಲ್ಲ, ದಡಬಡ ಮಾತಾಡ್ಬಿಡ್ತೀಯ. ಇಲ್ಲ ಹೇಳ್ರಿ, ಸುಮ್ಮನೆ ರೀ. ನನಗೂ ಗೊತ್ತಾಗ್ತೈತೆ. ನನಗೆ ಬುದ್ಧಿ ಇಲ್ಲ ನನಗೆ ಹೇಳ್ತೀನಿ ನೀವು. ನಾನು ಇಷ್ಟು ದಿವಸ ನಿಂಗೆ ಬುದ್ಧಿ ಐತೆ ಅಂತ ಅನ್ಕೊಂಡಿದ್ದೆ. ಮನೆ ಮುಂದಿನ ಕೈಲೆಲ್ಲ ಹೇಳ್ತಲ್ಲ, ನನ್ನ ಕೋಳಿ ಅಲ್ಲಿ ಕೂತ್ಕೊಂತವೆ ಇಲ್ಲಿ ಕೂತ್ಕೊಂತವೆ ಅಂತ. ಮುಂಜಿನ ಎಲ್ಲ ಜಾಗ ತೋರಿಸ್ತಲ್ಲ, ಅವತ್ತೇ ಗೊತ್ತಾಯ್ತು ನಿಂಗೆ ಬುದ್ಧಿ ಇಲ್ಲ ಅಂತ. ನೋಡಿಲಿ, ಅವ್ನು ಮಂಜಿನ ಮಗ ಇದೆ ಅಲ್ಲಿ ನಿಂತಿರೋನು. ಏನು ಮಾಡ್ತಾನೆ ಇದು ನೋಡೋಣ. ಆಮೇಲೆ ಯಾವ್ದು ಮ್ಯಾಕೆ ಮರಿನ ಕುರಿ ಮರಿನ ಮೇಯ್ತಿರ್ಬೇಕು ಕಣೆ. ಮ್ಯಾ ಅಂತಂತಿರಂಗೈತಿ. ಕರಿತೀನಿ ಇರು. ಯಾಕೆ ಮಂಚು ತಪಾಯಿಸಿರೋನ್ನ ಸಿಗೆ ಬೀಳ್ತೀನಿ ಅಂತ ಸತ್ಯ ಏನು ಅಂತ ಹೇಳ್ತಾನೆ ಇರು. ಅವ್ನ ಬಾಯಿಂದಾನೆ ದೇವ್ ನಿಜ ಬಿಡಿಸ್ಕೊಳ್ಳೋಣ. ಅವ್ನಿಗೆ ಗೊತ್ತಿರುತ್ತಲ್ಲ ಮನೆಗೆ ಅಪ್ಪವರ ಮೇಲೆ ಮಾತಾಡ್ತಿರೋದು. ಅದೆಲ್ಲ ಏನಂತ ತಿಳ್ಕೊಂಡಿರು. ಕರಿತೀನಿ. ಎಲ್ಲರೂ ಅಲ್ಲಿ ತಾಟಗಿರೋದು ಮ್ಯಾಕೆ ಬಿಟ್ಕೊಂಡಿರೋದು. ಬರ ಇಲ್ಲಿ ಯಾರೋನು? ಯಪ್ಪ ಹುಡುಗನ ಬುಜ್ಜಿಕೈ ಸಿಕ್ಕಿರಿ. ಏನಿಲ್ಲ ನನ್ನ ಕತೆ ಅಷ್ಟೇನ ಮುಗಿಸ್ಬಿಡ್ತಾಳೆ. ಅವತ್ತರ ಪಂಚಾಯತಿಗೆ ಸುಳ್ಳು ಹೇಳ್ತೀನಿ. ನೀವು ಅಜ್ಜಿ ಕೇಳಿರಿ. ಯಪ್ಪ ಏನು ಮಾಡೋದಪ್ಪ, ತಿರ್ಗಿ ನನ್ನ ಪಂಚಾಯತಿ ಕಳಿಸಿರಿ. ನಾನು ಸಿಗಲ್ಲ, ಹೋಗ್ತೀನಿ ಮಕ ಮುಚ್ಕೊಂಡು. ಹೇಯ್ ಗುಂಡ, ನೀನೆ ಬರ ಇಲ್ಲಿ. ಹೋಗ್ತಾನಲ್ಲಿ ಬರ ತಪ್ಪಿಸ್ಕೊಂಡು ಇಲ್ಲಿ ಹೋಗ್ತೀನಿ ಅಂತ ಹಿಂದಾನೆ. ಏನೋ ಮಾಡ್ತಿದ್ದೀಯ ತೋಟಗೆ? ಅಂತವ್ರಿಗೆ ಯಾಕೋ ಬಂದಿದ್ಯಾ? ಹಾಳು ನನ್ನ ಮಗನೇ, ಬಿಟ್ಬಿಡ್ತೀನಿ ನೋಡಿ. ಕೇಳು ನಡಿ, ನಿಮ್ಮ ಅಪ್ಪಂಗೆ ಮಾಡಿಸ್ತೀನಿ. ಗೌಡ ತೆಕ್ಕೋಗ ನಡಿ. ಹೇಯ್ ಬಾಯ್ ಮುಚ್ಚು, ಹೊಡ್ಬೇಡ. ನಾನೇನೋ ಮಾಡಿದೆ, ನಿನ್ನ ಕಿಸ್ತಿದ್ಯಾನೇನ? ಏನೋ ಮಾಡ್ತಿದ್ದೆ ಅಂತ ಕೇಳಿದ್ರೆ ಕಿಸಿತಾವ. ಅದಕ್ಕೆ ನಾಡ್ಕೊಬಾರಿ ಕೊಡ್ತಿದ್ಯಾ? ಸುಮ್ಮನೆ ಹೊಡ್ಬೇಡ. ಅದೇ ನಾನು ಕೇಳಿದ್ದಕ್ಕೆ ನಿಜ ಹೇಳು. ನಾನು ಯಾರಿಗೂ ಹೇಳಲ್ಲ ಊರಾಗಿ. ಪಾಪ ನೀನು ಜಾಣಲ್ದೆ, ನಾನು ಅದನ್ನು ಕೊಡಲ್ಲ. ಯಾರ ಕೈಲಿ ಹೇಳೋದಿಲ್ಲ. ನಿಮ್ಮ ತಾಟಕ್ಕೆ ಮ್ಯಾಕೆ ಬೀಸ್ತಿದ್ದೆ ಅಂತ ಗೌಡ್ರ ಕೈಲೆಲ್ಲ ನಿಮ್ಮ ಅಪ್ಪನ ಕೈಲಿ ಹೇಳಲ್ಲ. ನಾನು ಕೇಳಿದ್ ನಿಜ ಹೇಳಪ್ಪ. ಪಾಪ ನೀನು ಜಾಣಲ್ವೇನೋ?
ನೋಡು ತಿನ್ನಕ್ಕೆ ಬೋಂಡನು ಕಡಲೆಪುರಿ ತಂದಿದ್ದೀನಿ. ನಾನು ನಮ್ಮ ಅಜ್ಜಂಗೆ ಅಂತಾನ ನಿಂಗೆ ಕೊಡ್ತೀನಿ ತಿನ್ನಕ್ಕೆ. ತಿನ್ಕೊಂಡು ನಾಕೆ ಮಾಡಿ ಸಾಯಂಕಾಲ ತಕ ಮೇಯಿಸ್ಕೊಂಡು ಹೋಗಿವಂತೆ. ನೈಜ ಹೇಳಪ್ಪ ನಾನು ಕೇಳಿದ್ಕೆ. ತಿನ್ನಕ್ಕೆ ಕೊಡ್ತೀಯ? ಹ್ಞೂ ಸರಿ ಏನು ಹೇಳಚ್ಚಿ. ಮತ್ತೆ ಪಪ್ಪ ನನಗೆ ನಿಜ ಹೇಳ್ಬೇಕು ನೀವು ಅಮ್ಮನ ಮೇಲೆ ಆಣೆ ಮಾಡಿಡು ನಿಜ ಹೇಳ್ತೀನಿ ಅಂತ. ಇಲ್ಲಪ್ಪ ನನಗೆ ನಮ್ಮ ಅಮ್ಮ ಅಂದರೆ ಸಖತ್ ಇಷ್ಟ. ನಾನು ಅಮ್ಮನ ಮೇಲೆ ಆಣೆ ಮಾಡಲ್ಲ. ಆಮೇಲೆ ಅಮ್ಮ ಸತ್ತೋಗ್ಬಿಟ್ಟೆ ನಾನು ಏನು ಮಾಡಲಿ? ಇಲ್ಲ ಕಳ್ಕೊಂಡ ಪಪ್ಪ ಆಣೆ ಮಾಡಿದ್ಮೇಲೆ ಸುಳ್ಳು ಹೇಳಿರೋ ಸತ್ತೋಗೋದು ನಿಜ ಹೇಳಿರೋ ಸತ್ತೋಗಲ್ಲ ಅಮ್ಮರು. ಹಂಗೆಲ್ಲ ಏನಾಗಲ್ಲ ನಿಜ ಹೇಳಪ್ಪ. ಹ್ಞೂ ಸರಿ ನಮ್ಮ ಅವ್ವ ನನಗೂ ನಿಜ ಹೇಳ್ತೀನಿ ಅಂತ ಹೇಳು. ನನಗಮೇಲೆ ನೀನು ಬೈಬಾರ್ದು, ಯಾರ ಕೈಲಿ ಹೇಳ್ಬಾರ್ದು ನಾನು ನಿಜ ಹೇಳ್ದೆ ಅಂತ. ಸರಿನಾ? ನಾನು ತಿನ್ನಕ್ಕೆ ತಂದಿದ್ದೀನಿ ಅಂತ ನಾನು ಕಡಲೆಪುರಿನ ಬಂದ ಕೊಡಬೇಕು. ಹ್ಞೂ ಸರಿ ನನ್ನ ಕಂದ ಕೊಡ್ತೀನಿ. ನಾನು ಯಾರಿಗೂ ಹೇಳಲ್ಲ ಹೇಳಪ್ಪ. ಹ್ಞೂ ಏನು ಕೇಳಚ್ಚಿ ಹೇಳ್ತೀನಿ. ಮತ್ತೆ ನೀನು ಪಂಚಾಯತಿಗೆ ಯಾಕೆ ಸುಳ್ಳು ಹೇಳ್ದೇಳು ನಮ್ಮ ಅಪ್ಪ ಕೋಳಿ ಕೊದ್ದಿಲ್ಲ ಅಂತನ? ಮತ್ತೆ ಅಜ್ಜಿ ನಾನು ನಿಜ ಹೇಳಿದ್ರೆ ನಮ್ಮ ಅಪ್ಪಯ್ಯ ವಧೆ ಕೊಡ್ತೀನಿ ಅಂತ ನನ್ನ ಎದುರಿಸ್ತಾ ವಧೆ ಬಂದಿದ್ದ. ಅದಕ್ಕೆ ನಾನು ಹೇಳಿಲ್ಲ ನಿಜನ. ಆಮೇಲೆ ತಿನ್ನಕ್ಕೆ ನೀನೇನ ಕೊಡಿಸ್ತೀನಿ ಅಂದಿದ್ದಲ್ಲ ಅದಕ್ಕಿಂತ ಜಾಸ್ತಿ ತಂದಿದ್ದ ಕಣಜ್ಜಿ ನಮ್ಮ ಅಪ್ಪಯ್ಯ. ಅದಕ್ಕೆ ನಾನೇನು ಹೇಳಿಲ್ಲ ಪಂಚಾಯತಿಗೆ. ತಪ್ಪಾದ ಕಣಜ್ಜಿ ನನಗೆ ಕ್ಷಮಿಸು. ಪಪ್ಪ ಹಂಗೆಲ್ಲ ಯಾರನ್ನ ತಿನ್ನ ಕೊಡ್ತೀವಿ ಅಂದರೆ ಸತ್ಯನ ಸುಳ್ಳು ಮಾಡೋಕೆ ಹೋಗ್ಬಾರ್ದು. ಮುಂದೆ ಒಂದಿನ ನೀನು ದೊಡ್ಡ ವ್ಯಕ್ತಿ ಆಗ್ತೀಯಲ್ಲ ಅವಾಗ ನಿನಗೆ ಯಾರು ಬೆಲೆ ಕೊಡೋಲ್ಲ ಮಾಡಿದರೆ ನಿನ್ನವಿಗಿಂದ ಏನು ಪಾಲಿಸ್ಕೊಂಡು ಹೋಗ್ತೀಯ ಅದೇ ಮುಂದೆ ಬರೋದು. ಅದಕ್ಕೆ ಹೇಳ್ತಿದ್ದೀನಿ ಇನ್ಮೇಲೆ ಹಂಗೆಲ್ಲ ಮಾಡೋಕೆ ಹೋಗ್ಬಾರ್ದು. ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಇರಬೇಕು ಆಯ್ತಾ? ಹ್ಞೂ ಸರಿ ಕಂತ ಮೇಲೆ ಹಂಗೆ ಮಾಡಲ್ಲ. ಜಾಣ ಗುಂಡ ಗುಂಡನ. ಆಮೇಲೆ ಗೌಡ್ರು ಯಾಕೆ ನಿಮ್ಮ ಅಪ್ಪನ ಕಡೆಗೆ ಅದು ನ್ಯಾಯ ಹೇಳಿರಲ್ಲ ಯಾಕೆ? ನಿಮ್ಮ ಅಪ್ಪನ ಗೌಡ್ರಿಗೆ ಏನಾನ ಮಾತುಕತೆ ಆಗಿದ್ದೆ? ಅಜ್ಜಿ ನಾನು ನಿಜ ಹೇಳಿದ್ರೆ ನಮ್ಮ ಅಪ್ಪಯ್ಯ ವಧೆ ಕೊಡ್ತೀನಿ ಅಂತ ಹೇಳೋನೆ ನಿನ್ನ ಕಚ್ಚ ತುಳಿದು ಬಿಡ್ತೀನಿ ಅಂತ ಹೇಳೋಣ. ನಂಗೆ ಭಯ ಆಗುತ್ತೆ. ನಾನು ನಿಜ ಹೇಳಲ್ಲ. ಪಾಪ ನಾವು ಯಾರ ಕೈಲಿ ಹೇಳಲ್ಲ. ನಿನಗೆ ಹೇಳ್ದೆ ಅಂತ ನಿಜ ಹೇಳಪ್ಪ. ನಿಮ್ಮ ಅವನ ಮೇಲೆ ಬೇರೆ ಆಣೆ ಮಾಡಿದ್ಯಾ? ನೀನು ನಿಜ ಹೇಳಿಲ್ಲ ಅಂದ್ರೆ ನೋಡಷ್ಟೇ. ಇಲ್ಲ ಹೇಳ್ತೀನಿ. ನೀವಿಬ್ರು ನನಗೆ ಪ್ರಾಮಿಸ್ ಮಾಡಬೇಕು ನೀವು ಯಾರ ಕೈಲಿ ಹೇಳಲ್ಲ ಅಂತ. ಸರಿ ಆಯ್ತು ಹೇಳಿ ಪ್ರಾಮಿಸ್. ನಾವು ಯಾರ ಕೈಲಿ ಹೇಳಲ್ಲ. ಮತ್ತೆ ಅಜ್ಜಿ ಫಸ್ಟು ಮಾತಾಡ್ಬೇಕಾರೆ ನಾನು ಒಂದು ವಾರ ಮಾತಾಡ್ತಿದ್ದೆ. ಅವಾಗ ನಮ್ಮವ್ವ ಅಪ್ಪಂಗೆ ಏನೋ ಕಿವಿಗೆ ಹೇಳಿಳು ಬುಸು ಬುಸು ಅಂತನ. ಅವಾಗೇನೋ ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ನಮ್ಮ ಅಪ್ಪಯ್ಯ ಗೌಡ್ರು ಅಮ್ಮ ಹೇಳ್ತಿದ್ದಂಗೆ ಗೌಡ್ರು ಮಂತಕ್ಕೆ ಹೋದ್ರು. ಗೌಡ್ರು ಮಂತಕ್ಕೆ ಹೋಗಿ ಮಾತಾಡ್ಕೊಂಡು ಖುಷಿಯಾಗಿ ಬಂದು ಆ ಅಮ್ಮನ ಕೈಲೆ ಮತ್ತೆ ನೀನು ಹೇಳ್ದಂಗೆ ಹೇಳಿದ್ದೀನಿ. ಅದೇ ಸರೋಜಮ್ಮ ಅಂತ ಮಾತಾಡ್ತಿದ್ರು ಕಣಜ್ಜಿ. ಸರೋಜಮ್ಮಂದು ಗೌಡ್ರದ್ದು ವಿಷಯನ ಅದೇ ಗೌಡ್ರ ಅಂತ ಅಮ್ಮವ್ರ ಕೈಲೆ ದೊಡ್ಡಮ್ಮ ಕೈಲೆ ಹೇಳ್ತೀನಿ ಅಂತನ ಏನೋ ಅಪ್ಪ ಎದುರಿಸಿರಂತೆ ಗೌಡ್ರನ್ನ. ಅದಕ್ಕೆ ಗೌಡ್ರು ಇಲ್ಲ ನಾನು ನಿನ್ನ ಥರನೇ ಮಾತಾಡ್ತೀನಿ ಅಂತಂದ್ರಂತೆ. ಆಮೇಲೆ ಗೌಡ್ರು ನಂಗೆ ನಾಟಕ ಒಳಗೆ ತಂದು ಕೊಡಬೇಕು ನೀನು ಅಂತ ಎಂದ್ರಂತೆ. ಅದಕ್ಕೆ ಅಪ್ಪಯ್ಯ ಹ್ಞೂ ಸರಿ ಅಂತ ಒಪ್ಕೊಂಬಂತಂತೆ. ಇಷ್ಟೇ ಕಣಜಿ ಮಾತಾಡಿದ್ದು. ದೇವರಾಣಗೂ ನನಗೆ ಇನ್ನೇನು ಗೊತ್ತಿಲ್ಲ ಕಣಜಿ. ಸರಿ ಆಯ್ತು ಹೋಗು ನೀನಿನ್ನ ಹೋಗಿ ಮ್ಯಾಕೆ ಮೇಯಿಸ್ಕೊಂಡು ಮಂತಕ್ಕೆ ಹೋಗಿ ಹಂಗೆ ಬೈವಾಗಿ ನಾವು ಸಿಕ್ಕಿದ್ವಿ ಅಂತ ಯಾರ ಕೈಲಿ ಹೇಳ್ಬೇಡ. ನೀನು ಆಮೇಲೆ ನಿಮ್ಮ ಅವ್ನ ಕೈಲಿ ನಿಮ್ಮ ಅಪ್ಪನ ಕೈಲಿ ಹೇಳ್ಬೇಡ. ಹಿಂಗೆ ಅಜ್ಜಿನ ತಾತನ ಕೇಳಿರೋ ಅಂತ ಆಮೇಲೆ ನೀನೇ ಸಿಕ್ಬಿಡೋದು. ಹ್ಞೂ ಸರಿ ಕಣಜಿ ಆಯ್ತು. ಪಾಪ ಆಮೇಲೆ ನಮ್ಮ ಕೋಳಿ ನಿಮ್ಮ ಅಪ್ಪ ಕೊದ್ದಿದ್ದು ನಿಜ ಅದೇನಪ್ಪ? ತಾತ ನಿಮ್ಮವಂತೆ ಅಪ್ಪ ಹೇಳ್ತು. ಅದು ನೀವು ಪಂಚಾಯತಿಂದ ಬಂದಲ್ಲ ಆವಾಗ ಅಮ್ಮ ಕೈಲಿ ಹೇಳ್ತಿತ್ತು ಅವರವೇ ಕೋಳಿ ಅಂತನ ನಿಜ. ಆಮೇಲೆ ಯಾವ್ದೋ ಪಕ್ಕದೂರಾಗೆ ಕೋಳಿ ಅಂಗಡಿ ಕೋಳಿ ತಗೊಂಬಂದೆ ಅಂತ ಹೇಳಿರಲ್ಲ ಅವ್ರ ತಗೋ ಎಲ್ಲ ಮಾತಾಡೋರೆ ಕಂತತ. ಅವರೆಲ್ಲ ಮಾತಾಡ್ಕೊಂಡೆ ನಾವು ಸುಳ್ಳು ಹೇಳಿರೋದು. ಇವ್ರ ನಿಮ್ಮ ಅಪ್ಪನ ಗೌಡ್ರು ಸೇರ್ಕೊಂಡು ಸರಿಯಾಗಿ ನಾಷ್ಟ ಪ್ಲಾನ್ ಮಾಡಿ ನಮ್ಮನ್ನ ಪಂಚಾಯತಿ ಮರ್ಯಾದೆ ತೆಗೆದ್ಬಿಟ್ರಲ್ಲ. ಇರಲಿ ನೋಡ್ಕೊಂತೀನಿ ನನ್ನ ಕೈಯ. ಸರಿ ನೀನು ಹೋಗಿ ನಂದಕ್ಕೆ ನಾವು ಸಿಕ್ಕಿದ್ವಿ ಅಂತ ಯಾಕಲ್ಲಿ ಹೇಳ್ಬೇಡ. ಇನ್ನು ಹೇಳಿವಿ ಅಂತಲೂ ಹೇಳ್ಬೇಡ. ಆಮೇಲೆ ನಿನ್ನೂ ಓದ್ಬಿಡ್ತಾರೆ. ಸರಿ ಆಯ್ತು ಕಂತತ ನಾನು ಹೋಗ್ತೀನಿ. ನೀವು ಆಮೇಲೆ ಯಾರ ಕೈಲಿ ಹೇಳ್ಬೇಡ್ರಿ. ಅಯ್ಯೋ ಈಗ ಏನು ಮಾಡೋದಯ್ಯ ವಿಷಯ ಹಿಂಗೆಲ್ಲ ಇತ್ತೆ. ಈಗ ನಾವು ಒಂದು ಐಡಿಯಾ ಮಾಡಿ ಇಬ್ಬರನ್ನ ಸಿಗಾಕಿಸ್ಬೇಕಲ್ಲ. ಇರು ಒಂದು ಪ್ಲಾನ್ ಮಾಡೋಣ. ಅಲ್ಲ ಕಣಿ ಗೌಡ್ರಿಗೆ ಬುದ್ಧಿ ಬರಬೇಕು ಅಂದರೆ ಗೌಡ್ರ ಮಂತಾಗ ಏನು ಮ್ಯಾಕೆ ಸಾಕಿವ್ರೆ ಅಂತ ಒಂದು ಅವಳು ಚೆನ್ನಾಗಿ ತಲೆ ನೋಡೋಕ್ಕೆ ಬಕ್ರ ಏನು ಮುಂಜಾನೆ ಮ್ಯಾಕೆ ಕದ್ದಿ ಮಾಡಿ ಗೌಡ್ರಿಗೆ ಬುದ್ಧಿ ಬರೆಸ್ತೀನಿ. ಇದು ಹೆಂಗೆ ಮಾಡ್ತೀರಾ? ನಿಮ್ಮ ತಲೆಗೂ ಇಷ್ಟೊಂದು ಬುದ್ಧಿ ಐತೆ. ಸರಿ ಮಾಡ್ರಿ ಹಂಗೆ ಏನು ಮಾಡ್ತೀರಾ ಅಂತ ಹೇಳಲ್ಲ. ಅಮ್ಮಿ ಅದು ಸೀಕ್ರೆಟು. ಅವ್ರು ಹೆಂಗೆ ಸೀಕ್ರೆಟ್ ಮೇಂಟೈನ್ ಮಾಡಿಲ್ಲ ನಾವು ಹಂಗೆ ಮಾಡೋಣ ಸುಮ್ಮನೆ. ನಿಂಗೆ ಮುಂಚೆಗೆ ಹೇಳ್ಬಿಟ್ರೆ ನೀನು ಊರಾಗೆಲ್ಲ ಟಾಮಕೊಂಬತ್ತೀಯ. ನೀನಂತ ನಾನು ನ್ಯೂಸ್ ಪೇಪರ್ ಇದ್ದಂಗೆ ಸುಮ್ಮನಿರು. ನಾನು ಇವಾಗ ಹೇಳಲ್ಲ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಅವ್ರವ್ರಿಗೆ ಬೀಳುತ್ತಲ್ಲ ಫೈಟಿಂಗು ಅವಾಗ ಮಜಾ ಇರೋದು. ನಾವೊಂದು ಕ್ಷಣ ಮಜಾ ತಗೊಂಡು ಸುಮ್ಮನಿರು. ಹೆಂಗೈತೆ ನನ್ನ ಐಡಿಯಾ? ಸೂಪರ್ ಬಿಡ್ರಿ. ಅಯ್ಯೋ ಆ ಗೌಡ್ರ ವಿಷಯ ಹೇಳೋಣ ಬೇಡವಾ ಯಾರ್ಗ? ಇಲ್ಲ ಇದನ್ನ ನಾವು ಮುಚ್ಚಿಕೊಳಕ್ಕೆ ಹೋಗ್ಬಾರ್ದು. ಗೌಡ್ರ ಹೆಂಡತಿಗೆ ಹೆಂಗನ ಮಾಡಿ ಕಿವಿ ಬಿಲಂಗ್ ಮಾಡಬೇಕು. ಕಳ್ಳ ನನ್ನ ಮಗ ನಮಗೆ ಯಾಮರ್ಸ್ಬಿಟ್ನಲ್ಲ. ನನಗೆ ಸೇಡು ಬಂದೈತೆ ಅಂದಮೇಲೆ ಅವ್ನ ಮೇಲೆ ಮಾಡ್ತೀನಿ. ಆ ಗೌಡ್ರ ಹೆಂಡತಿ ಕಿವಿ ಬಿಲಂಗ್ ಮಾಡಿ ಮತ್ತೆ ಏನನ್ನ ಮಾಡಿ. ಕಣ್ರಿ ನಿಜ ಹಿಂಗೆ ಬಿಟ್ಟರೆ ಆ ಗೌಡ ಯಾರ್ಯಾರಿಗೆ ಮೋಸ ಮಾಡ್ತಾನೆ ಏನ. ಆ ಮುಂಜಾನು ಇನ್ನೂ ಕೆಲಸನ ಜಾಸ್ತಿ ಮಾಡ್ಕೊಂತಾನೆ. ನಮ್ಮಂಥವ್ರೇನೋ ನಡೀತೈತೆ. ಪಾಪ ಬಡವ್ರ ಬಗ್ಗರು ಏನೋ ದೊಡ್ಡ ಅವೆಲ್ಲ ಕೊದ್ರಿ ಅಂಜಿ ಮಾಡೋದು. ನನಗೆ ಇವರಿಬ್ಬರಿಗೂ ಬುದ್ಧಿ ಕಲಿಸಬೇಕು. ನಾನು ಲಂಚ ಕೊಡ್ತಾನೆ ಗೌಡ್ರಿಗೆ. ಇರು ಮಾಡ್ತೀನಿ. ನಾನು ಏನು ಅನ್ಕೊಂಬಿಟ್ರೆ ನನ್ನ ಈ ರಂಗಜಿಗೆ ಏನೂ ಗೊತ್ತಾಗಲ್ಲ. ಇವಜ್ಜಿ ವಯಸ್ಸಾಗೈತೆ ಬುದ್ಧಿ ಇಲ್ಲ ಅನ್ಕೊಂಡಾರೆ. ಇರು ನಮ್ಮ ಬುದ್ಧಿ ಏನಂತಾನೆ ತೋರ್ಸೋಣ. ಸರಿ ಬಾ ಹೋಗೋಣ. ನಮಗೇನು ಗೊತ್ತಿಲ್ಲ ಹಂಗಿರೋಣ. ನೀನು ನನಗೆ ಗೌಡ್ರ ಅಂತ ಹೋಗಿ ಮಾತಾಡು. ಹಿಂಗೆ ನಾರ್ಮಲಾಗಿ ಸುಮ್ಮನೆ ನೀವು ಬುಸುಕಂತ ಬಾಯಿ ಬಿಟ್ಟು ಮೇಲೆ ಗುಂಡು ಹೇಳ್ದ ಮುಂಚೆ ಹೇಳ್ದ ಅಂತ ನಿಮ್ಮ ಬಾಯಿಗೆ ಏನೂ ನಿಲ್ಲಲ್ಲ. ಇಲ್ಲ ಹೇಳ್ರಿ ನಾನೆಲ್ಲ ಮಾಡಲ್ಲ. ಫ್ರೆಂಡ್ಸ್ ಗೌಡ್ರ ಸೀಕ್ರೆಟ್ ನೀವು ತಿಳ್ಕೊಂಡ್ರಲ್ಲ. ನಮಗಂತೂ ಸೀಕ್ರೆಟ್ ಗೊತ್ತಾಯ್ತು. ನಾವಿನ್ನ ಗೌಡ್ರಿಗೆ ಬುದ್ಧಿ ಕಲಿಸೋ ಪ್ಲಾನ್ ಮಾಡಿದ್ವಿ. ಆ ಪ್ಲಾನ್ ಏನು ಅಂತ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋನ ಫುಲ್ ವಾಚ್ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಪ್ಪ.